ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನನಗೆ ಎರಡು ರೀತಿ ಕ್ವೆಶನ್ಸ್ ಬಂದಿತ್ತು. ಒಂದು, ಪರ್ಸನಲ್ ಯೂಸ್ಗೆ ನಾನು ಎಷ್ಟು ಲಿಕ್ಕರ್ನ ಮನೇಲಿ ಇಟ್ಕೋಬಹುದು ಅಥವಾ ನಮ್ಮ ಒಂದು ಪ್ರೈವೇಟ್ ಜಾಗದಲ್ಲಿ ಇಟ್ಕೋಬಹುದು. ಎರಡನೇದು ಬಂದ್ಬಿಟ್ಟು, ಒಂದು ದಿವಸದ ಒಂದು ಪಾರ್ಟಿನ ಮಾಡ್ತಿದ್ದೀವಿ, ಪ್ರೈವೇಟ್ ಪಾರ್ಟಿನ ಮಾಡ್ತಾ ಇದ್ದೀವಿ ಅಂತಂದರೆ ಎಷ್ಟು ಲಿಕ್ಕರ್ ನೀವು ಹೇಗೆ ಲೈಸೆನ್ಸ್ ಪಡೆಯೋದು, ಏನು ಲೈಸೆನ್ಸ್ ಇದು, ಹಾಗೂ ಈ ಲೈಸೆನ್ಸ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಕೂಡ ಮಾಹಿತಿ ಕೊಡ್ತೀನಿ. ಫಸ್ಟಿಗೆ, ಪರ್ಸ್ನಲ್ ಯೂಸ್ಗೆ ಅಥವಾ ಪ್ರೈವೇಟ್ ಯೂಸ್ಗೆ ಎಷ್ಟು ಎಣ್ಣೆನ ಮನೇಲಿ ಇಟ್ಕೋಬೋದು ಅಥವಾ ಇಟ್ಕೋಬೋದು ನೀವು ಪ್ರೈವೇಟ್ ಜಾಗದಲ್ಲಿ ಅಂತಂದರೆ, ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ ಆದರೆ 4.6 ಲೀಟರು, ಬಿಯರ್ ಆದರೆ 18.2 ಲೀಟರು, ಟಾಡಿ ಬರ್ತಲ್ಲ, ಈ ದಕ್ಷಿಣ ಕನ್ನಡ ಈ ಮಂಗಳೂರು ಸೈಡೆಲ್ಲ ಮಾಡ್ತಾರೆ, ಈ ಟಾಡಿ ಅಂತ ಇಳಿಸ್ತಾರಲ್ಲ, ಅದು ಬಿಟ್ಟು 2.5 ಲೀಟ್ರು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಮಾತ್ರ. ಯಾಕೆಂದರೆ ಅವರು ಜಾಸ್ತಿ ಟಾಡಿ ಕುಡಿತಾರೆ ಕಂಪೇರ್ ಟು ಈ ಇಂಡಿಯನ್ ಮೇಡ್ ಫಾರಿನ್ ವಿಸ್ಕಿ, ಫಾರಿನ್ ಮೇಡ್ ಇಂಡಿಯನ್ ವಿಸ್ಕಿ ಅವೆಲ್ಲ ಅಷ್ಟೇನು ಅವ್ರು ತಗೊಳಕ್ಕೆ ಹೋಗಲ್ಲ ಆ ಕಾಲಕ್ಕೆ. ಫಾರಿನ್ ಮೇಡ್ ಫಾರಿನ್ ಲಿಕ್ಕರ್ ಆದರೆ 9 ರಿಂದ 9.5 ಲೀಟ್ರು, 9.1 ಲೀಟ್ರು ಕರೆಕ್ಟಾಗಿ ಹೇಳಬೇಕು ಅಂದರೆ. ಇದು ಎಲ್ಲ ಇವತ್ತಿಗೆ ರೂಲ್ಸ್ ಇರೋದು. ಒನ್ ಡೇ ಪ್ರೈವೇಟ್ ಪಾರ್ಟಿ ಲಿಕ್ಕರ್ ಲೈಸೆನ್ಸ್ ಬೇಕು ಅಂದರೆ ಅದನ್ನ CL5 ಲೈಸೆನ್ಸ್ನ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಪೊಲೀಸ್ ಅಥವಾ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಒಂದು ಚೆಕ್ ಮಾಡಿ ನಿಮಗೆ ಲೈಸೆನ್ಸ್ನ ಕೊಡ್ತಾರೆ. ಕೇವಲ ಒಂದು ದಿವಸದ ಲೈಸೆನ್ಸ್ ಆಗಿರುತ್ತೆ. 12 ರಿಂದ 12 ಅಂದರೆ ರಾತ್ರಿ 12 ಗಂಟೆವರೆಗೂ ಆ ಪರ್ಮಿಷನ್ ಇರುತ್ತೆ. ಆಮೇಲೆ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ. ಈ CL5 ಲೈಸೆನ್ಸ್ನ ಒನ್ ಡೇ ಲೈಸೆನ್ಸ್ ಆದ್ರಿಂದ ವಾಪಸ್ಸು ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಈ ಲೈಸೆನ್ಸ್ನ ನೀವು ಇಟ್ಕೊಳ್ಳೋಕ್ಕಾಗಲ್ಲ. ನೀವು ಕೂಡ ಎಲ್ಲಿಂದ ಎಣ್ಣೆ ತಗೋಬಹುದು ಅಂದರೆ KSBCಯಿಂದ ತೊಗೊಬೇಕಾಗುತ್ತೆ. ಕರ್ನಾಟಕ ಸ್ಟೇಟ್ ಬೆವರೇಜ್ ಕಾರ್ಪೊರೇಷನ್ ಲಿಮಿಟೆಡಿಂದ ನೀವು ಎಣ್ಣೆನ ತೊಗೊಬೇಕಾಗುತ್ತೆ. ಏನೇ ಎಷ್ಟು ಬೇಕಾಗುತ್ತೆ ರಿಕ್ವೈರ್ಮೆಂಟ್ ನೀವು ಯೂಸ್ ಮಾಡ್ಬೋದು. ರಾತ್ರಿ 12 ಗಂಟೆ ಲಾಸ್ಟು, ಅದಾದಮೇಲೆ ಯೂಸ್ ಮಾಡೋಕ್ಕಾಗಲ್ಲ. ಆಮೇಲೆ ಸರೆಂಡ್ರ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಈ ಲೈಸೆನ್ಸ್ ತೊಗೊಳೋದು ಸರೆಂಡ್ರ್ ಮಾಡಲೇಬೇಕು. ವಾಪಸ್ ಅಪ್ಲೈ ಮಾಡಬೇಕು ಅಂದರೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಏನಪ್ಪ ಅದು ಅಂದರೆ, 21 ವರ್ಷ ವಯೋಮಿತಿ ಮೇಲ್ಪಟ್ಟಿರೋರಿಗೆ ಮಾತ್ರ ಈ CL5 ಲೈಸೆನ್ಸ್ ಅಥವಾ ಒನ್ ಡೇ ಲೈಸೆನ್ಸು ಅಥವಾ ಪಾರ್ಟಿ ಮಾಡೋರು ಜಾಸ್ತಿ. ಈ ಪಾರ್ಟಿ ಎಲ್ಲ ಮಾಡ್ತಾರೆ, ಈ ಇಯರ್ ಎಂಡ್ ಪಾರ್ಟಿಗಳು ಅಥವಾ ಏನೋ ಒಂದು ಕಾರ್ನಿವಲ್ ಥರ ಮಾಡ್ತಾರೆ, ಅಂಥವ್ರು ಈ ಲೈಸೆನ್ಸ್ಗಳನ್ನು ತಗೊತಾರೆ. NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಮತ್ತು ಬ್ಲೂ ಪ್ರಿಂಟು, ನೀವು ಯಾವ ಜಾಗದಲ್ಲಿ ಪಾರ್ಟಿನ ಆರ್ಗನೈಸ್ ಮಾಡ್ತೀರಾ ಅವ್ರದ್ದು ಡೀಟೇಲ್ಸ್ ಕೊಡಬೇಕು. ಲೋಕಲ್ ಪೊಲೀಸ್ ಸ್ಟೇಷನ್ಗಳಿಂದ ಪರ್ಮಿಷನ್ನು, ಹಾಗೆ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಈ ಪರ್ಮಿಷನ್ ತೊಗೊಂಡು NOC ಮತ್ತು ಬ್ಲೂ ಪ್ರಿಂಟು 21 ವರ್ಷ ಮೇಲ್ಪಟ್ಟಿರೋದ್ರೆ ಹೋಗಿ ಅಪ್ಲೈ ಮಾಡ್ಬೋದು. ಈ ರೀತಿಯಾಗಿ ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಈ CL5 ಲೈಸೆನ್ಸ್ಗೆ ಅಪ್ಲೈ ಮಾಡ್ಬೋದು. ಅದು ಒಂದು ದಿವಸದ ಲೈಸೆನ್ಸ್ ಆಗಿರುತ್ತೆ. ನಿಮ್ಮ ಪಾರ್ಟಿ ಅಥವಾ ನೀವೆಲ್ಲಿ ಜಾಗದಲ್ಲಿ ಆರ್ಗನೈಸ್ ಮಾಡ್ತೀರಾ ಅಟ್ಲೀಸ್ಟ್ 1 ರಿಂದ 2 ತಿಂಗಳು ಮುಂಚೆ ಹೋಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಇಟ್ಕೊಂಡು ಮುಂದೆ ಸಿಗ್ತೀನಿ. ಇದೇ ರೀತಿ ಸಾಕಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಜೊತೆ ಇರಿ. ಯಾವುದೇ ಬಾರ್ ಇರ್ಬೋದು, ಲಿಕ್ಕರ್ ಇರ್ಬೋದು, ಅಪ್ಡೇಟ್ಸ್ಗಳು, ಲೈಸೆನ್ಸ್ ಇರ್ಬೋದು, ಅಥವಾ ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರದ ಯಾವುದೇ ಹೊಸ ಅಪ್ಡೇಟ್ಗಳು ಬಂದರೂ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಮ್ಮ ಚಾನಲ್ಗೆ ಬರ್ತಿರುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಇಟ್ಕೊಂಡು ನಿಮ್ಮ ಮುಂದೆ ಸಿಗ್ತೀನಿ ಸ್ನೇಹಿತರೆ.